ಆದರ್ಶ 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 ಈಗ ಡೇಟ್ ಫಿಕ್ಸ್ ಮಾಡಿ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ಬಿಡಿ. ಈಗ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ಮಾಡ್ತೀನಿ ಅಂತ ಹೇಳಬೇಕಾದಾಗ ನೀವು ಹಾಗಾದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಆಧಾರವಾಗಿ ಇಟ್ಕೊಂಡಿದ್ದು ನಾಗಮೋಹನ್ ದಾಸ್ ಅವರ ಕಮಿಟಿ ವರದಿಯನ್ನ ಅಥವಾ ಸದಾಶಿವ ಆಯೋಗದ ವರದಿ ಇಟ್ಕೊಂಡಿದ್ರ ಯಾವ ವರದಿ ಆಧಾರದ ಮೇಲೆ ಇದನ್ನ ಜಾರಿ ಮಾಡಬೇಕು? ಸದಾಶಿವ ಇದು ಆಯೋಗದ ವರದಿ ಆಕ್ಚುಲಿ ಹಳೇದಿದ್ದರಿಂದ ಸೊ ನಾಗಮೋಹನ್ ದಾಸ್ ವರದಿನೇ ನಾವು ಆಧಾರವಾಗಿ ಇತ್ತೀಚಿನ ಅಂತ ಹೇಳಿ. ಬಟ್ ಏನಾಯ್ತು, ನಾವು ಅದನ್ನ ಇಮಿಡಿಯೇಟ್ ಆಗಿ ನಾವು ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ವಿ ಅಂದ್ರೆ ಈ ಡೇಟಾ ಆಲ್ರೆಡಿ ಇದೆ, ನಮ್ಮ ಸರ್ಕಾರ ಬಂದ ನಂತರ ಇದು ಇಂಪ್ಲಿಮೆಂಟ್ ಮಾಡಬಹುದು ಅಂತ ಹೇಳಿ. ಬಟ್ ಸುಪ್ರೀಂ ಕೋರ್ಟ್ 2024 ಜಡ್ಜ್ಮೆಂಟ್ ಅಲ್ಲಿ ಏನ್ ಹೇಳ್ತು ಅಂತಂದ್ರೆ ಎಂಬ್ರಿಕಲ್ ಡೇಟಾ ಮ್ಯಾಂಡೇಟರಿ ಮಸ್ಟ್ ಮಾಡಬೇಕು ಅಂತ ಹೇಳಿ. ಅಂದ್ರೆ ಯಾವುದೇ ಒಂದು ಸರ್ವೆಯನ್ನ ಹೊಸದಾಗಿ ಏನು ಸೈಂಟಿಫಿಕ್ ಆಗಿ ನೀವು ಮಾಡಬೇಕು ಅಂತ ಹೇಳಿ ಯಾವಾಗ ಆರ್ಡರ್ ಕೊಡ್ತೋ ಆವಾಗ ನಾಗಮೋಹನ್ ದಾಸ್ ವರದಿಯನ್ನು ನಾವೇನು ರಿಪೋರ್ಟ್ ರೆಡಿ ಮಾಡಿದ್ವಿ, ಆ ಡೇಟಾ ಕಲೆಕ್ಷನ್ ಇತ್ತು, ಆ ಡೇಟಾವನ್ನ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಹೊಸದಾಗಿ ಮಾಡಬೇಕು ಅಂತ ಬಂದಾಗ ಹೊಸ ಸಂದಿಗ್ಧ ಪರಿಸ್ಥಿತಿ ಬಂದಿದ್ದರಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಹೊಸ ಇದನ್ನ ಮಾಡಿ ಒಂದು ಬೇಗ ಆದಷ್ಟು ಬೇಗ ನೀವು ಕೊಡಿ ಅಂತ ಹೇಳಿ ಸರ್ವೆ ಸ್ಟಾರ್ಟ್ ಮಾಡಿದ್ದೇವೆ. ಅಂದ್ರೆ ನಮ್ಮ ಸರ್ಕಾರಕ್ಕೂ ಕೆಲವು ರಿಸ್ಟ್ರಿಕ್ಷನ್ಗಳು ಇರ್ತದೆ. ಯಾವ ರೀತಿ ಅಂತ ಹೇಳಿದ್ರೆ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಆದ ನಂತರ ಅದು ಸಾಧಕ ಬಾಧಕಗಳನ್ನ ಸ್ಟಡಿ ಮಾಡಬೇಕಾಗ್ತದೆ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ನಾಳೆ ಬಂತು ಅಂತೇಳಿ ನಾಳೆ ರಾಜ್ಯ ಸರ್ಕಾರ ಏಕಾಏಕಿ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ನಮ್ಮ ಉದ್ದೇಶ ಏನು ಅಂತಂದ್ರೆ ಹೇಗೆ ಒಬ್ರಿಗೆ ನಿರಪರಾಧಿಗೆ ತೊಂದರೆ ಆಗಬಾರ್ದು, ಅನ್ಯಾಯ ಆಗಬಾರ್ದು ಅಂತ ಹೇಳ್ತೀವೋ, ಯಾರು ಅನ್ಯಾಯದಲ್ಲಿದ್ದಾರೆ ಅಥವಾ ಯಾರು ಇದರಲ್ಲಿದ್ದಾರೆ ಏನು ಪ್ರಿವಿಲೇಜ್ಡ್ ಇದರಲ್ಲಿದ್ದಾರೆ ಅವರನ್ನ ಸ್ಥಿತಿಗತಿಯನ್ನ ಆಧರಿಸಿ ಮತ್ತೆ ನಾವು ಕೊಡಬೇಕು ಅಂತ ಹೇಳಿ ನಾವು ಶುರು ಮಾಡಿದ್ದೇವೆ. ಇದು ಸರ್ಕಾರದ ಕಮಿಟ್ಮೆಂಟ್. ನಾವು ಆಲ್ರೆಡಿ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನಮ್ಮದೇ ಸರ್ಕಾರ, ರೇವಂತ್ ರೆಡ್ಡಿ ಸರ್ಕಾರ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಒಂದು ವಿಷಯ ಕೇಳ್ತೀನಿ ನಾನು, ನನಗೆ ಆದರ್ಶ ಕೇಳ್ತೀನಿ. ಸಮೀಕ್ಷಾ ಕೈಪಿಡಿ 2025 ಇದರ ಹೆಸರು. ಒಳ ಮೀಸಲಾತಿ ಜಾತಿ ಗಣತಿ ಅಲ್ಲ. ನಾನು ಬಳಸ್ತಿರೋ ಶಬ್ದನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕರೆಕ್ಟ್ ಇಲ್ಲೇ ಇದೆ ನೋಡಿ, ಕೇಳಿಸ್ಕೊಳ್ಳಿ. ಸಮಗ್ರ ಸಮೀಕ್ಷೆ 2025, ಸಮೀಕ್ಷಾ ಕೈಪಿಡಿ 2025 ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದ್ದೀನಿ ನಾನು. ನನ್ನ ಪಾಯಿಂಟ್ ಇಲ್ಲಿ ಜಾತಿ ಗಣತಿ ಮಾಡಿದಾಗ ಗಣತಿ ಅದು ಕೌಂಟ್, ಸಮೀಕ್ಷೆ ಅನ್ನೋದು ಸ್ಯಾಂಪಲ್ ಸೈಜ್ ಆಧಾರದ ಮೇಲೆ ಮಾಡ್ತಕ್ಕಂಥ ಸಮೀಕ್ಷೆ ಅಂದ್ರೆ ಸರ್ವೆ. ಸರಿ, ಗಣತಿ ಅಂದ್ರೆ ಸೆನ್ಸಸ್. ಸೆನ್ಸಸ್ ಕೇಂದ್ರ ಸರ್ಕಾರ ಮಾತ್ರ ಮಾಡಕ್ ಸಾಧ್ಯ, ಕರೆಕ್ಟ್ ಅಲ್ವಾ? ಯಾವ ಆಯೋಗನೂ ಮಾಡಕ್ಕಾಗಲ್ಲ. ಆಯ್ತು, ಈ ಸಮೀಕ್ಷೆ ಮಾಡ್ತೀರಾ ನೀವು, ಇಲ್ಲಿ ಗಣತಿ ಮಾಡ್ತೀರಾ ಅಂತ ಬಂದಾಗ ಗಣತಿ ನಿಮ್ ಕೈಲಿ ಮಾಡಕ್ಕಾಗಲ್ಲ, ಮಾಡಬಾರದು ನೀವು. ಹೌದು. ಸೊ ಹೀಗಿದ್ದಾಗ ಈ ಸಮೀಕ್ಷೆ ಇದೊಂಥರ ಭಾಗಶಃನ. ಈಗ ಎಲೆಕ್ಷನ್ ಮತದಾನೋತ್ತರ ಸಮೀಕ್ಷೆ, ಮತಗಟ್ಟೆ ಸಮೀಕ್ಷೆ ಅಂತ ಮಾಡ್ತೀವಿ. 1.5 ಲಕ್ಷ ಜನ ವೋಟ್ ಹಾಕಿರ್ತಾರೆ. ಸ್ಯಾಂಪಲ್ ಸೈಜಲ್ಲಿ 2,000 ಜನ, 3,000 ಜನ, 4,000 ಜನ. ಯಾವ್ದಕ್ಕಪ್ಪ ವೋಟ್ ಹಾಕ್ತೀವಿ ಅಂದ್ರೆ ಆಯ್ತಪ್ಪ. ಈ ಸರ್ವೆ ಕೂಡ ಬಹಳ ಡೀಟೇಲ್ಡ್ ಆಗಿ ಡೋರ್ ಟು ಡೋರ್ ಸರ್ವೆ ಮಾಡ್ತೀವಿ ಅಂತಾನೆ ಅವ್ರು ಆಶ್ವಾಸನೆ. ಆದಷ್ಟು ಹೇಳಿ, ಇದನ್ನ ಹೇಳಿ ನನಗೀಗ. ಸಮೀಕ್ಷೆನ ಗಣತಿನ ಇದು ಸಮೀಕ್ಷೆ ಅಕ್ಯುರೇಟ್ ಇದು. ಈಗ ಮೆಜಾರಿಟಿ ಅಲ್ಲ. ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಇವತ್ತು ಏನು OBCಸ್ಗಾಗ್ಲಿ ಬೇರೆ ಸಮುದಾಯಗಳಿಗೆ ಏನು ಒಂದು ಮೀಸಲಾತಿ ಇಂಪ್ಲಿಮೆಂಟ್ ಆಗಿದೆ, ಅದೆಲ್ಲ ಸರ್ವೆ ಬೆಸ್ಟ್, ಸ್ಯಾಂಪಲ್ ಸರ್ವೆ ಬೆಸ್ಟ್ ಆಗಿರೋದು. ಯಾವುದೋ ಒಂದು ಜಾತಿ ಗಣತಿ ಆಧಾರದ ಮೇಲೆ ಆಗಿಲ್ಲ. ಯಾಕೆಂದ್ರೆ ಗಣತಿ ಈ ದೇಶದಲ್ಲಿ ಆಗೇ ಇಲ್ಲ. 1931 ಇಂದ ಇತ್ತೀಚೆಗೆ ಯಾವ ಜಾತಿ ಗಣತಿ ಆಗಿಲ್ಲ. ಸೊ ಇಟ್ಸ್ ಆಲ್ ಬೇಸ್ಡ್ ಆನ್ ಸ್ಯಾಂಪಲ್ ಸರ್ವೆ. ಇಷ್ಟೇ ಪಾಯಿಂಟ್ ನನಗೆ ಬೇಕಾಗಿತ್ತು. ವೆಂಕಟೇಶ್ ಅವರೇ, ಇಲ್ಲ ನೀವು ಒಂದು ಸಮಯ ಕೊಡೋದಾದ್ರೆ ಒಂದು 10 ಸೆಕೆಂಡ್ ನೋಡಿ. ಇವಾಗ ನಾವು ಸಮೀಕ್ಷೆಯನ್ನ ಮಾಡ್ತಾ ಇದ್ದೀವಿ, ಪ್ರತಿ ಮನೆಗೂ ಹೋಗಿ ನಾವು ಸಮೀಕ್ಷೆಯನ್ನ ಮಾಡ್ತಿದ್ದೇವೆ. ಓಕೆ, ಪ್ರತಿ ಮನೆಯನ್ಗೂ ಇನ್ ಕೇಸ್ ಯಾರನ್ನ ಕೆಲವರು ಅವೈಲಬಲ್ ಇಲ್ಲ ಅಥವಾ ಅದಕ್ಕೆ ನಾವೇನ್ ಮಾಡಿದೀವಿ, ಈ ಶಿಬಿರಗಳನ್ನು ಮಾಡ್ತಾ ಇದ್ದೇವೆ, ಆನ್ಲೈನ್ ಅಲ್ಲಿ ಅವಕಾಶ ಕೊಟ್ಟಿದ್ದೇವೆ. ಅಂದ್ರೆ ಯಾವುದೇ ಒಂದು ಸಣ್ಣ ತಪ್ಪನ್ನು ಒಬ್ಬರು ಕೂಡ ಈ ಸಮೀಕ್ಷೆಯಿಂದ ಹೊರಗಡೆ ಉಳಿಬಾರ್ದು ಅಂತ ಹೇಳಿ ನಾವು ಎಲ್ಲಾ ರೀತಿಯ ಅವಕಾಶಗಳನ್ನ ಕೊಟ್ಟಿದ್ದೇವೆ. ಸೊ ಇದರ ಅರ್ಥ ನಾವು 100% ಇದೆಯಾ, ಕ್ಲೋಸ್ ಟು 99 ಆ ಅಕ್ಯುರಸಿಗೆ ನಾವು ಹೋಗ್ತಾ ಇದ್ದೀವಿ. ಇವನ್ ಜಾತಿ ಗಣತಿಯಲ್ಲೂ ಕೂಡ 100% ಇರೋದಿಲ್ಲ, ಅದು ಕೂಡ ಸಮೀಕ್ಷೆನೇ. ಓಕೆ, ಬಟ್ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಪವರ್ ಇರ್ತದೆ, ಅದರಿಂದ ಅದನ್ನ 100% ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇರ್ತದೆ ಅದಕ್ಕೆ. ಯಾವ್ದು ಜಾತಿ ಗಣತಿಗೆ ಯಾಕೆ ಅಂತ ಅಂದ್ರೆ ಇಟ್ಸ್ ಸೆಂಟ್ರಲ್ ಗವರ್ಮೆಂಟ್ ಆಕ್ಟ್ ಪ್ರಕಾರ ಮಾಡಿರ್ತೀವಿ ನಾವು. ಹಾಗಾಗಿ ಜಾತಿ ಗಣತಿಗೆ ಎಲ್ಲರಿಗೂ ಸಮಾಧಾನ ಪಡಿಸ್ತೀರಿ ಇದರಿಂದ ನೀವು. 100% ನ್ಯಾಯ ಒದಗಿಸ್ತೀವಿ. ದೇಶದಲ್ಲಿ ಎಷ್ಟೋ ಗಣತಿಗಳು ನಡೆದಿದೆ, ಎಷ್ಟೋ ಸಮೀಕ್ಷೆಗಳು ನಡೆದಿದೆ, ಎಲ್ಲರೂ ತೃಪ್ತಿಪಡಿಸಕ್ಕಾಗಿಲ್ಲ. ಅಲ್ಲ, ಯಾರೂ ತೃಪ್ತಿಪಡಿಸೋಕ್ಕಾಗೋದಿಲ್ಲ. ಕೆಲವು ಟೈಮು ಹಂಚ್ಬೇಕಾಗ್ತದೆ. ಒಂದು ಹಣ್ಣನ್ನ ಮಿತ್ರರು ಹೇಳ್ತಾರೆ, ಒಂದು ಹಣ್ಣನ್ನ ಮನೇಲಿ 2 ಮಕ್ಕಳಿದ್ದಾರೆ, 3 ಜನ ಇದ್ದಾರೆ ಅಂತಂದ್ರೆ ಒಂದು ಕಟ್ ಮಾಡ್ಬೇಕಾದ್ರೆ ಒಬ್ರು ದೊಡ್ಡದೋಗ್ಬಿಡ್ತದೆ. ಅವಾಗ ಇಲ್ಲಪ್ಪ ಇನ್ನೊಂದು ನೆಕ್ಸ್ಟ್ ಹಣ್ಣು ಕೂಡ ಕೊಡ್ತೀನಿ ಅಂತ ಹೇಳಿ. ಸರ್, ಈಗ ಎಲ್ಲರೂ ಸಮಾಧಾನ ಪಡಿಸಕ್ಕಾಗಲ್ಲ. ಸರಿ, ಈ ಸಮೀಕ್ಷೆ ಬಂದಾಗ ನೀವೇನಾದ್ರು ಪ್ರಶ್ನೆ ಕೇಳೋದಿದ್ರೆ, ನಾಳೆ ದಿನ ಜಾರಿ ಆಗುತ್ತೆ, 90 ದಿನ ಆಯಿತು, ಒಂದು ತಿಂಗಳು ಮಾಡಿದ್ರು, ಎಲ್ಲ ಆದಮೇಲೆ ನೀವು ಪ್ರಶ್ನೆ ರೈಸ್ ಮಾಡೋದಕ್ಕಿಂತ ಇವತ್ತಿಗೆ ನಿಮ್ಮ ಡೌಟ್ಸ್ ಏನಾದರೂ ಇದ್ರೆ ಕ್ಲಾರಿಟಿ ತೊಗೊಂಬಿಡಿ ಅಂತ. ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು 101 ದಲಿತ ಸಮುದಾಯಗಳಿಗೆ ಸಮಾನವಾದಂಥ ಪಾಲು, ಸಮಬಾಳು ಸಿಗಬೇಕು ಅಂತ ಏನಾದರೂ ಆಸೆ ಇದ್ದರೆ ಅವರ ಮುಖ್ಯಮಂತ್ರಿಗಳು ಈ ಸಮೀಕ್ಷೆ ಆಗೋದಕ್ಕಿಂತ ಮೊದಲೇ ಒಂದು ದಿನಾಂಕನ ಮಾಡಲಿ. ಈ ಸಮೀಕ್ಷೆ ಬಂದ ಇಷ್ಟು ದಿನದಲ್ಲಿ ನಾನು ಈ ಮೀಸಲಾತಿನ ಜಾರಿ ಮಾಡ್ತೀನಿ
ಅಂತ ಇಂಥ ಹೇಳೋ ಒಂದು ದೊಡ್ಡ ತಾಕತ್ತನ್ನ decision ಇವರು ನ ನಮ್ಮ deadline ಕೊಟ್ಟು ಇವರು ಹರಿಬರಿಲಿ ಸರ್ಕಾರ ಮಾಡೋ ತೋರಿಸ್ಲಿ, ಕೆಲಸ ಅಲ್ಲ ಅವಾಗ ಇದು. ನಾವು ಅವ್ರನ್ನ appreciate ಸಾವಿರಾರು ಮಾಡ್ತೀವಿ. ಜನದ್ದು, ಆದ್ರೆ ಲಕ್ಷಾಂತರ ಜನದ್ದು ಇವ್ರಿಗೆ ಜೀವನದ ಯಾವುದೇ ಪ್ರಶ್ನೆ ಬದ್ಧತೆ ಇಲ್ಲ. Okay. ಪ್ರತಿ ಹಂತದಲ್ಲೂ ಕೂಡ ಡಿಲೇ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿ ಹಂತದಲ್ಲಿ ಒಂದೊಂದು ಕಾರಣಗಳನ್ನ ಹುಡುಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ನವರು ಒಳ ಮೀಸಲಾತಿಯನ್ನು ಮಾಡಕ್ ಆಗೋದಿಲ್ಲ, ಅವ್ರು ಮಾಡೋದಿಲ್ಲ. 11 ವರ್ಷ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಮಾತಾಡದೆ ಇದ್ದವ್ರು ಸಡನ್ ಆಗಿ ಬಂದಿದ್ದಾರೆ ಅಂದ್ರೆ ಇವಾಗ ನಮಗೆ ಬುದ್ಧಿ ಹೇಳಕ್ ಬರ್ತಾ ಇದ್ದಾರೆ. ರಾಜಕೀಯ ಬೇಡ. Okay, ರಾಜಕೀಯ ಬೇಡ. ರಾಜಕೀಯ ಮಾಡ್ತಾ ಇಲ್ಲ. ಒಂದು ಮಾತು ರಾಜಕೀಯ ಹೇಳಿ, ಬೇಡ. ನಾನು ಇಂಥ ದಿವಸ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ 6 ಮಾಡಿ ತಿಂಗಳಾದ್ರೂ ಚಿಂತೆ ಇಲ್ಲ, ಅವ್ರು 1 ಹೇಳಿ, ವರ್ಷ ಚಿಂತೆ ಒಂದು ಇಲ್ಲ. ಡೇಟ್ ಕೊಡ್ಲಿ, ಆ ಡೇಟ್ ಕೊಡಬೇಕು ಡೇಟ್ ಅಷ್ಟೇ. ಕೊಡ್ಲಿ ಅವ್ರು. ನಾನು ಮಾಡ್ತೀನಿ. ನಾವು 100% ಪ್ರತಿ ಸಾರಿ ಇವರು ಮಾಡೇ ಏನಾದ್ರು ಮಾಡ್ತೇವೆ. ಮಾಡಿ ಮುಂದೆ ಹಾಕೊಂಡು ಹೋಗ್ತಾರೆ ಹೊರತು Okay. ಇವ್ರಿಗೆ ಬದ್ಧತೆ ಇಲ್ಲ. ತೆಲಂಗಾಣದಲ್ಲಿ ಮಾಡಿದ್ದೀವಿ. ಬದ್ಧತೆ ಇಲ್ಲ. ತೆಲಂಗಾಣದಲ್ಲಿ Thank you, thank you. ಕರ್ನಾಟಕದಲ್ಲಿ ಮಾಡೇ ಮಾಡ್ತೇವೆ. ಈ ಆಯೋಗ ರಚನೆ ಮಾಡಬೇಕಾದ್ರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ 2011 ಜನಗಣತಿ ಬಳಸಿ ಮಾಡಿ ಅಂತಾನೆ ಯಾವುದೇ ಹೇಳಿದ್ರು. ಬದ್ಧತೆ ಇಲ್ಲ. ಅದಕ್ಕೆ ಎಷ್ಟು ಟೈಮ್ ಬೇಕು ಬದ್ಧತೆ ಇಲ್ಲ. ಥ್ಯಾಂಕ್ ಯು ಆದರ್ಶ್, ಥ್ಯಾಂಕ್ ಯು ತಗೊಳ್ತಿರ್ಲಿಲ್ಲ. ಆದರ್ಶ್, ಥ್ಯಾಂಕ್ ಯು ರಘು, ಥ್ಯಾಂಕ್ ಯು ವೆಂಕಟೇಶ್, ಡಿಬೇಟಲ್ಲಿ ಪಾಲ್ಗೊಂಡು ಮಾತಾಡಿದ್ರಿ. ಇದರೊಂದು ಆಶಯ ಇದೆಯಲ್ಲ, ಆಶಯ ಒಳ್ಳೆ ಆಶಯನೇ. ಅನೇಕ ಸಮುದಾಯಗಳಿಗೆ ಏನೂ ಸಿಕ್ಕಿಲ್ಲ, ಸಿಗಬೇಕು. ಕೆಲವರೇ ಅದನ್ನು ಬಳಸ್ತಾ ಇದ್ದಾರೆ ಅನ್ನೋ ಒಂದು ಅಸಹನೆಯೂ ಇರುತ್ತೆ, ಅಸಹಾಯಕತೆಯೂ ಇರುತ್ತೆ. ಅದೆಲ್ಲ ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ.